ಪಾಪ ಇವ್ರದ್ದು ದುಡ್ಡು ಕೊಟ್ಟೋಗೋಣ. ಇವ್ರು ದುಡ್ಡು ತಿಂದು ನಾನೇನಾಗಬೇಕಾಗೈತೆ ಇವತ್ತು. ಪಾಪ ಬಡವರು ತೊಗೊಂಡು ಸಂಘದಾಗೆ ತುಂಬ ಕಷ್ಟಪಟ್ಟಿರ್ತಾರೆ. ಕೊಡೋಣ, ಇವ್ರಿಗೆ ಕೊಟ್ಟು ಹೋಗ್ಬಿಡೋಣ. ಅವಳಿಗೆ ಮಾತ್ರ ಬಿಡಲ್ಲ. ಮೋಸಗಾತಿ, ಮೋಸ ಮಾಡಬೇಕು ಅಂತ ಕಾಯ್ತಾ ಇದ್ದಾಳೆ ಒಬ್ರಿಗೆ. ಮೋಸ ಮಾಡಿ ನಾನು ಒಬ್ಬಳೇ ಉದ್ಧಾರ ಆಗಬೇಕು ಅಂತ ಅಂದ್ಕೊಂಡವಳೆ. ಅದಕ್ಕೆ ಅವಳೊಂದು 2 ದಿನ ಚೆನ್ನಾಗಿ ಅಯ್ಯಂಬ್ಲಿ. ಚೆನ್ನಾಗಿ ಅಯ್ಯ ಅಂದಮೇಲೆ ನಾನು ಕಳಿಸ್ತೀನಿ ವಾಪಸ್. ಅಲ್ಲೇವರೆಗೂ ಕಳಿಸೋದಿಲ್ಲ. ಇವ್ರಿಗೆ ದುಡ್ಡು ಕೊಟ್ಬಿಡ್ತೀನಿ. ಹರಳುವ ಹೂವುಗಳೇ ಹಾಲಿಸಿ ಬಾಳಂದು ಹೋರಾಟ ಮರೆಯದಿರಿ. ಯಾರಿಗೆಲ್ಲಿ ನೋವಿಲ್ಲ, ಯಾರಿಗೆಲ್ಲಿ ಸಾವಿಲ್ಲ, ಕಾಲ ಕಳೆದ ಹಾಗೆ ಎಲ್ಲ ಮಾಯವಾಗುವಂಥದ್ದು. ಹರಳುವ ಹೂವುಗಳೇ ಲಾಲಿಸಿರಿ. ಹಲೋ ಹಲೋ, ಕಾರ್ ಡ್ರೈವರ್ ಇವನೇ ಅಲ್ವಾ? ನಿನ್ನ ಕಾರ್ ಡ್ರೈವರ್ ತಾನೇ? ನಾನೇ ಕಾರ್ ಡ್ರೈವರು. ನಿಮಗೆ ಸಂಘದ ಅಮೌಂಟ್ ಕೊಟ್ಟೋಗಕ್ಕಂತ ಹೇಳಿ ಬಂದಿದ್ದೀನಿ. ಅವ್ರನ್ನೂ ಕರೀರಿ. ನಿಮ್ಮ ಜೊತೆ ಇನ್ನೂ ಇಬ್ಬರು ಇದ್ರಲ್ಲ ಆ ಅಮ್ಮರು, ಅವ್ರನ್ನೂ ಕರೆದು ಬಿಡಿ. ನಾವೇನೆ ಕೊಟ್ಟೋಗಕ್ಕೆ ಬಂದಿದ್ಯೆ. ಕೊಡು, ನಾನೆಲ್ಲ ಅವ್ರಿಗೆ ಕೊಡ್ತೀನಿ. ಕೊಡು, ಕೊಡ್ತೀನಿ, ಅವ್ರಿಗೆಲ್ಲ ತಲುಪಿಸ್ತೀನಿ. ಕೊಡು. ಅಲ್ಲ ಕಣಣ್ಣ, ನೀನು ತಗೊಂಡು ಅದೇ ಹೋಗಿದ್ದಲ್ಲ, ಎತ್ತೋಗಿದ್ದೆ. ಅಯ್ಯಪ್ಪ, ನಮಗಂತೂ ಭಯವಾದಂಗೆ ಆಗ್ಬಿಟ್ಟಿತ್ತು. ತುಂಬ ಅಂದರೆ ತುಂಬ ಭಯ ಆಗ್ಬಿಟ್ಟಿತ್ತು ನನಗೆ. ನಾನು ತಗೊಂಡೋಗೋದಕ್ಕೆ ಕಾರಣ ಆಗ ಅವಳು ರಂಜಿ ಇದ್ದಾಳಲ್ಲ, ಅವಳೇ ಹೇಳಿದ್ದು. ನನಗೆ ತಗೊಂಡೋದ್ಮೇಲೆ ಅನ್ನಿಸ್ತು ಇದೆಲ್ಲ ನಾನು ಮಾಡೋದು ಸರಿ ಇಲ್ಲ ಅನ್ನಿಸ್ತು. ನಿಜವಾಗ್ಲೂ ನಾನು ತಗೊಂಡು ಹೋಗ್ತಿರ್ಲಿಲ್ಲ ಕಣಮ್ಮ. ಆ ಹುಡುಗಿನೇ ಮಾಡಿದ್ದು ನಾನು ತಗೊಂಡೋಗಂಗೆ. ಹಂಗಾರೆ ಅವಳೇ ಮಾಡಿದ್ದು ನೀನು ತಗೊಂಡೋಗಂಗೆ? ದುಡ್ಡು ತಗೊಂಡೋಗಂತ ಅವಳೇ ಹೇಳ್ಕೊಟ್ಟಿದ್ದಂಗಾದ್ರೆ? ತಗೊಂಡೋಗು ಅಂತೇಳಿ ನನಗೆ ಹೇಳ್ಕೊಟ್ಟಾಳೆ ಅವಳು. ಆ ಹುಡುಗಿನ ಚೆನ್ನಾಗಿ ಎಲ್ಲರೂ ಸೇರ್ಕೊಂಡು ಚೆನ್ನಾಗಿ ಬಾರಿಸ್ರಿ. ಅವಳೇನು ನಮಗೆ ಅನುಮಾನ ಬಂದಿತ್ತು ಕಣಣ್ಣ. ಅವಳೇ ಇದೆಲ್ಲ ಮಾಡಿಸಿರೋದು ಅಂತ ನಮಗೆ ಗೊತ್ತಿತ್ತು. ನಮಗೆ ಆಳೆನೇ ಅನುಮಾನ ಬಂದಿತ್ತು ಅವಳ ಮೇಲೆ. ಹೆಂಗೆ ಹೇಳೋಣ ಅಂತ ಸುಮ್ಮನಾಗಿದ್ವಿ. ಅವಳೇ ಹೇಳ್ಕೊಟ್ಟಿದ್ಲೇ, ನನ್ನ ಕನ್ಸ್ಕೊಂಡಾಳ. ಹಂಗೆ ಹೇಳ್ದೆ. ಇವ್ರೆಲ್ಲರಿಗೂ ಇವಳದೇ ಏನೋ ಕೈವಾಡ ಐತೆ, ಇವಳೇ ಏನೋ ಮಾಡ್ಯವಳೆ ಅಂತ. ಅವಳು ಇವನೇ ಅಲ್ವೇ ಕಾರ್ ಡ್ರೈವರು? ಏನೋ ದುಡ್ಡು ಓದ್ಕೊಂಡು ಅದೇ ಹೋಗಿದ್ಯಾನೋ ಲೋಪರ್. ದುಡ್ಡು ಕೊಡೋ ಫಸ್ಟು, ದುಡ್ಡು ಕೊಡು. ಓದ್ಜೀವ ಬಂದಂಗಾಯ್ತು ಇವ್ನು ನೋಡಿದ ತಕ್ಷಣ ನನಗೆ. ನನಗೆ ದುಡ್ಡು ಕೊಡೋ ಫಸ್ಟು, ಸಂಘದ ದುಡ್ಡು ಓದ್ಕೊಂಡು ಹೋಗಿರೋದನ್ನ. ಕಾರ್ ಡ್ರೈವರ್ ಬಂದಿರಂಗಿಲ್ಲ, ಇವನೇ ಅಲ್ವೇ ಕಾರ್ ಡ್ರೈವರು? ನಾನು ತಗೊಂಡು ಹೋಗ್ತಿರ್ಲಿಲ್ಲ ಕಣಮ್ಮ. ಹಿಂಗೆ ತಗೊಂಡೋಗಂಗೆ ಮಾಡ್ದಾಳೇನೆ ಅವಳು. ತಗೊಂಡೋಗು 1 ಲಕ್ಷ ಕೊಡು ಅಂತ ಹೇಳಿದ್ಲು. ಅದಕ್ಕೇ ಇವಾಗ ಎಲ್ಲ ತಗೊಂಡೋಗಿದ್ದೀನಿ. ಅವಳದು ಮಾತ್ರ ಕೊಡೋದಿಲ್ಲ, ನಿಮ್ಮದು ಮಾತ್ರ ಕೊಟ್ಟೋಗೋದಕ್ಕೆ ಬಂದಿದ್ದೀನಿ. ನೀವು ನಿಮ್ಮ ಪಾಡಿಗೆ ನೀವು ಸುಮ್ಮನೆ ಮೂವರು ಇಟ್ಕೊಬಿಡ್ರಿ. ತಗೊಳ್ರಿ, 6 ಲಕ್ಷ ಐತೆ ದುಡ್ಡು. ನಾನು ಹೇಳಿಲ್ವೇನಂಟಿ ಅವಳದು ಕೈವಾಡ ಐತೆ ಅಂತೇಳಿ? ನೋಡಿ ಎಷ್ಟು ಮೋಸ ಮಾಡಿದ್ದಾಳೆ. ಹೆಂಗೋ ಒಳ್ಳೆಯವನಾಗಿರೋದಕ್ಕೆ ತಗೊಂಬಂದು ಕೊಟ್ಟ. ನಾವು ಕಷ್ಟಪಟ್ಟು ತಗೊಂಡಿದ್ವಿ ಕಣಪ್ಪ. ಕಷ್ಟಪಟ್ಟು ದುಡ್ದು ತೀರ್ಸೋಣ ಅಂತೇಳಿ ಸಾಲ ತಗೊಂಡಿದ್ವಿ. ಇಷ್ಟೆಲ್ಲ ಇದಕ್ಕೆ ನಾವು ಕಷ್ಟಪಟ್ಟು ತಗೊಂಡಿದ್ದು ಗೊತ್ತೇ? 2-3 ದಿವಸ ಆಯಿತು. ಬರೋದು, ಸೈನ್ ಹಾಕೋದು, ಅದನ್ನೆಲ್ಲ ಜೆರಾಕ್ಸ್ ಮಾಡಿಕೊಡೋದು, ಫೋಟೋ ಕೊಡೋದು, ಎಷ್ಟು ಕಷ್ಟ ಬಿದ್ದು ಲೋನ್ ತಗೊಂಡಿದ್ವಿ ಅಲ್ಲ. ಇವಳು ನೋಡು ಎಂಥದ್ದು ಮಾಡ್ಯಾವಳು ರಂಜಿ. ಒಬ್ಬ ಭಾರಿ ಇದ್ದಾಳೆ. ಹೇಳ್ಕೊಟ್ಟೆ ಅಂತ ಕೆಲಸ ಮಾಡಿಸೋಳು ನೋಡು. ಸುಮ್ಮನೆ ಸೊಪ್ಪಳಿಲ್ದಂಗೆ ನಮ್ಮ ಪಡೆಗೆ ನಾವು ದುಡ್ಡಿಕ್ಕೆ ಮತ್ತು ಕಲೀರಿ. ಹೆಂಗೆ ಬಂದು ಕೊಡ್ತಾ ಇದ್ದಾರಲ್ಲ, ನಮ್ಗೆ ಅದೇ ಸಂತೋಷ. ನನಗೆ ಆ ಥರ ಬುದ್ಧಿ ಇಲ್ಲ. ಅವ್ರಂಥ ಬುದ್ಧಿ ಇದ್ದಿದ್ರೆ ನಾನು ಏನು ಬೇಕಾದ್ರೂ ಮಾಡ್ತಿದ್ದೆ. ಏನು ಮಾಡಲಿ, ಅವತ್ತು ನನಗೆ ಸ್ವಲ್ಪ ಎಮರ್ಜೆನ್ಸಿ ಕೆಲಸ ಇತ್ತು, ಅದಕ್ಕೋಸ್ಕರ ಹೋಯ್ದೆ. ನಾನು ಹಂಗೆ ಮಾಡ್ತಾ ಇರಲಿಲ್ಲ. ಅವ್ರು ಹೇಳಿದ್ರು ನಾನು ಮಾಡ್ತಾ ಇರಲಿಲ್ಲ. ಹೇಳಿದರು ನನಗೆ, ಅವರೇ ಹೇಳಿದರು ನನಗೆ, ನೀನು ಈ ರೀತಿ ತಗೊಂಡು ಹೊರಟೋಗ್ಬಿಡು, ಅವ್ರ ದುಡ್ಡೆಲ್ಲ ನನಗೆ ಕೊಡು, 1 ಲಕ್ಷ ಇಕ್ಕೊಂಡು ಅವ್ರ ದುಡ್ಡೆಲ್ಲ ನನಗೆ ಕೊಡು ಅಂತ ಹೇಳಿದ್ದು ಅವರೇನೆ. ನನಗೆ ಹೇಳಿದರು. ಆದ್ರೆ ನಾನು ಅವತ್ತು ಹಂಗೆ ಮಾಡ್ತಿರ್ಲಿಲ್ಲ. ನಮ್ಮಮ್ಮನಿಗೆ ಹುಷಾರಿಲ್ಲ ಅಂತೇಳಿ ಫೋನ್ ಬಂತು, ಅದಕ್ಕೆ ನಾನು ಹೋದೆ. ನಿಮ್ಮ ದುಡ್ಡು ಇವಾಗ ನಿಮ್ಮ ಹತ್ರ ನಾನು ಸೇಫಾಗಿ ಸೇರಿಸಿದ್ದೀನಿ, ತಗೊಳ್ರಿ ನಿಮ್ಮ ದುಡ್ಡ. ನೀವು 3 ಹಂಚ್ಕೊಳ್ರಿ. ಇದ್ರಾಗ 6 ಲಕ್ಷ ಇದೆ, ನೋಡ್ಕೊಳ್ಳಿ ಬೇಕಿದ್ರೆ. 6 ಲಕ್ಷ ದುಡ್ಡು ಐತೆ, ಹಂಚ್ಕೊಳ್ರಿ. ಅವ್ರದ್ದು ಮಾತ್ರ ಏನು ಕೇಳಕ್ಕೆ ಹೋಗ್ಬೇಡ್ರಿ, ಅವ್ರಿಗೆ ಕೊಡೋದು ಇಲ್ಲ ನಾನು. ಹಂಗನ ನಿಂದು ಒಳ್ಳೆತನಕ್ಕೆ ಮೆಚ್ಬೇಕಣಪ್ಪ. ಇವತ್ತು ಬಂದು ನಮಗೆ ದುಡ್ಡು ಕೊಡ್ತಾ ಇದೆಯಾ ಅಂದರೆ ಭಾಳ ಖುಷಿ ಆಗ್ತೈತಿ. ಅಯ್ಯೋ ಎಷ್ಟು ದಿವಸ ಅಂತೂ ನಮಗಂತೂ ಬೇಡ. ನಿದ್ದೆನೇ ಗೊತ್ತಿರಲಿಲ್ಲ. ದುಡ್ಡು ಕಳ್ಕೊಂಡ್ವಲ್ಲಪ್ಪ, ಹೆಂಗಪ್ಪ ಸಂಘ ಕಟ್ಟೋದು ಅಂತ ಹೇಳಿ ತುಂಬ ಯೋಚನೆ ಮಾಡ್ತಿದ್ವಿ. ಹೆಂಗನೋ ನೀನು ತಗೊಂಬಂದು ಕೊಟ್ಟಲ್ಲ. ಸರಿ ಆಯ್ತು ಹೇಳಪ್ಪತ್ತೀರ. ಅವಳ್ದು ಹೋದ್ರೆ ಹೋಗ್ಲಿ ಹೇಳ. ಇನ್ನು ಗಂಡ ಅಂತ ಹೊಡಿತಾನೆ, ಹೋದ್ರೆ ಹೋಗ್ಲೇಳು. ಸರಿ ಆಯ್ತು ಹೇಳು. ನಾವು ಯಾರು ತಗೋ ಏನು ಹೇಳಕ್ಕೆ ಹೋಗಲ್ಲ. ಸರಿ ಆಯಿತು, ಬತ್ತೀನಿ. ಅದಕ್ಕೆ ಕೊಟ್ಟೋಗೋಣ ಅಂತೇಳಿ ಬಂದೆ. ಅವ್ರಿಗೆ ಏನು ಹೇಳಕ್ಕೆ ಹೋಗ್ಬೇಡ್ರಿ ನೀವು, ಅವ್ರು ಹೇಳಿರೋದೆಲ್ಲನ, ಸರಿನಾ? ಇವಾಗೆಲ್ಲ ದುಡ್ಡು ತಗೊಂಬಂದು ನಿಮಗೆ ಕೊಟ್ಟಿದ್ದೀನಿ. ಇನ್ನು ಎಲ್ಲನ ಈಕೆ ಜವಾಬ್ದಾರಿ ನಿಮ್ಮದು. ಎಲ್ಲ ಹಂಚ್ಕೊಳ್ರಿ 2 ಲಕ್ಷನ. ನನಗೆ ಅನುಮಾನ ಬಂದಿತ್ತು ಕಣೆ ರಂಜಿ. ನಮ್ಗೆಲ್ಲರಿಗೂ ಅನುಮಾನ ಬಂದಿತ್ತು ಅವಳದೇ ಏನೋ ಪಾತ್ರ ಐತಿ ಇದ್ರಾಗೆ ಅಂತ. ನೋಡು, ನಡೀರಿ ಮಕ್ಕ ಹೋಗುತ್ತೆ ಬರೋಣ. ಸರಿಯಾಗಿ ಹೇಳ್ತೀನಿ, ಹೋಗ್ಬಿಟ್ಟು ಇಂಥವೇನಕ್ಕೆ ಮಾಡ್ತೀಯಾ ಅಂತೇಳಿ ಹೋಗುತ್ತೆ ಬರೋಣ. ಇಲ್ವಂತೆ ನೆನ್ನೆ ಸೋದಾಳಂತೆ. ಎಲ್ಗನ ಬಂದೆ ಇಲ್ವಂತೆ. ಮನೆಯಾಗ ಹುಡ್ಕಾಡ್ತಿದ್ರು, ಎದ್ದಿಸ್ಕೆಲ್ಲ ಎದ್ದು ಮಂತಾಗೆಲ್ಲನ ಹುಡ್ಕಾಡ್ತಿದ್ರು, ಎತ್ತ ಹೋಗ್ಯಾವಳೆ ಅಂತ. ಇಲ್ವಂತೆ ಮನೆಯಾಗೆ. ನೋಡಿ ಇವಾಗ ಸಂಘಕ್ಕೆ ದುಡ್ಡು ಕಟ್ಟಬೇಕು, ಎತ್ತ ಹೋದ್ಲು. ಅವಳೇ ಇವಾಗ ಪ್ರತಿನಿಧಿ, ಅವಳೇ ಇವಾಗ ಫಸ್ಟು ಎಲ್ಲರಿಗೂ ಸೈನ್ ಹಾಕಿ ಕೊಡ್ಸಿರೋದು.
ಇವತ್ತು ಅವಳೆ ಕಟ್ಟಲಿಲ್ಲ ಅಂದರೆ ಹೆಂಗೆ? ಇವತ್ತು ಬರಲಿ. ಇನ್ನು ಸಂಘಕ್ಕೆ ಕಟ್ಟಬೇಕು. ಈ ವಾರದಿಂದ ನಾಳೆ ಕಟ್ಕೊಂತ ಹೋಗ್ಬೇಕು. ಕಟ್ಟಲಿಲ್ಲ ಅಂದರೆ ಅಷ್ಟೇನೆ. ಮತ್ತು ಸುಮ್ಮನಿರಿ, ನಮ್ಮ ದೊಡ್ಡ ನಮಗೆ ಸಿಕ್ಕೈತಲ್ಲ ಹಂಚ್ಕೊಂಡು ಸುಮ್ಮನಾಗಾನೆ. ಯಾರ್ತಾಗ ಯಾತಿ ಹೇಳಕ್ಕೆ ಹೋಗ್ಬೇಡ್ರಿ. ಹೆಂಗೆ ತಂದು ಕೊಟ್ಟು ಅವ್ನಿಗೆ ಹೋಗ್ಯಾವನಿ ಅಷ್ಟೇನೆ. ನಮ್ಮ ದೊಡ್ಡ ನಾವು ಹಂಚ್ಕೊಂಡು ಸುಮ್ಮನಾಗಾನ. ಯಾರ ಹುಡುಗ ಬಂದಾನು ಈ ಸಂಘದ್ದು ದುಡ್ಡು ತಗೊಂಡೋಗಿರ್ಲಿಲ್ವಿ? ಈ ಹುಡುಗ ನಿಂತ ಅವಳು ರಂಜಿ ಹೇಳ್ಕೊಟ್ಟಿಲ್ಲ ಅಂತ ನೋಡಮ್ಮ. ಅದಕ್ಕೆ ನಮಗೆ ತಂದು ಕೊಟ್ಟು ಹೋದ ಹುಡುಗ 6 ಲಕ್ಷ. ನಿಮ್ಮದು ತಗೊಳ್ರಿ, ಅವಳಿಗೆ ಹೇಳಕ್ಕೆ ಹೋಗ್ಬೇಡ್ರಿ ಅಂತ ತಂದು ಕೊಟ್ಟೋಗ್ಯಾನ. ಇವಾಗ ಯಾಕೆ ನಮ್ಮ ದುಡ್ಡು ನಮಗೆ ಸಿಕ್ಕೈತೆ? ನಾವು ಯಾರ್ತಾಗ ಯಾತು ಮಾತಾಡಕ್ಕೆ ಹೋಗಲ್ಲ ಶಶಿಕಲಮ್ಮ. ಮತ್ತು ನಿಮ್ಮ ದುಡ್ಡು ನೀವು ಇಕ್ಕೊಂಡು ಸುಮ್ಮನಾದ್ರಿ. ಅವಳ್ತಾಗ ಏನು ಹೇಳಕ್ಕೆ ಹೋಗ್ತೀರಾ? ಅವಳದೇನು ಮಸ್ತಾಗೈತೆ, ಅವ್ರ ಅತ್ತೆ ಸಂಪಾಳಿಸಿ ಅವಳೆ ಗಂಡು ದುಡಿತಾನೆ. ಅವಳಿಗೆ ಏನು ಹೇಳಕ್ಕೆ ಹೋಗ್ತೀರಾ? ಸುಮ್ಮನೆ ನೀವು ದುಡ್ಡು ನೀವು ಇಕ್ಕೇಳ್ರಿ. ಅವಳಿಗೆ ಆತ ಹೇಳಕ್ಕೆ ಹೋಗ್ಬೇಡ್ರಿ. ಅವಳು ಅತ್ತ ಹೋಗಿ ಅವಳು ಅಂತ ಹುಡ್ಕಾಡ್ತಾರೆ. ಒಳಗೆ ತಗೊಂಡೋಗಿ 2 ಲಕ್ಷ ಹಂಚ್ಕೊಂಬರ್. 2 ಲಕ್ಷ ಹಂಚ್ಕೊಂಡ್ರಿ ಯಾವುದಿರಲ್ಲ. ಯಾರು ತಗ ಯಾತು ಹೇಳಕ್ಕೆ ಹೋಗ್ಬೇಡ್ರಿ. ಅವಳು ಹೆಂಗನ ಮಾಡ್ಕೊಂಬೇಡ. ನಮ್ಮ ದುಡ್ಡು ನಮಗೆ ಸಿಕ್ತಲ್ಲ ಇವತ್ತು. ಯಪ್ಪ ದುಡ್ಡು ಸಿಗ್ಲಿಲ್ಲದಕ್ಕೆ ನನಗಂತೂ ಒಂಥರ ಏನು ಮಾಡೋಣಪ್ಪ, ಏನಪ್ಪ ನನ್ನ ಜೀವನ ಅನ್ಸೋದು ಇವಾಗ. ದುಡ್ಡು ಸಿಕ್ಕೈತಲ್ಲ ಬರ್ರಿ. ಏನೋ ಒಂದು ಮಾಡೋಕ್ಕಾಗುತ್ತೆ. ನಾನು ಇಷ್ಟೆಲ್ಲ ಕನ್ಸ್ಕೊಳಿಕೊಂಡಿದ್ದೆ. ಈ ದುಡ್ಡು ತಗೊಂಬಂದು ಏನೇನೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ನನಗಂತೂ ಬುಲ್ ಬೇಜಾರಾಗಿತ್ತು. ಹೆಂಗೆ ನಮಗೆ ದುಡ್ಡು ಸಿಕ್ಕೈತೆ, ಯಾರು ತಗೋ ಮಾತಾಡೋದಲ್ಲ. ಹೆಂಗೆ ಅವ್ನು ಒಳ್ಳೆ ತಂದಿಂದ ದುಡ್ಡು ತಗೊಂಬಂದು ಕೊಟ್ಟಿರೋದು ನೋಡು. ಅದೇ ಅಲ್ಲೇ ಓದ್ನೇನಪ್ಪ ಅವನು. ಯಾತರ ಮನೆ ಕರೆದು ಯಾತರ ಕಾಪಿನ ಟೀನ ಮಾಡಿಕೊಡ್ಬೇಕಾಗಿತ್ತು. ಹೆಂಗತ್ತ ದುಡ್ಡು ಅದು ಸಿಕ್ತತ್ಲಾಗಿ. ನಮ್ಮ ಹುಡುಗನೂ ನಮ್ಮ ಅಮ್ಮಣಿ ಬೈಯೋರು, ನಮ್ಮ ಸಿಂದಮ್ಮನೂ ಬೈಯೋದು. ನಮ್ಮ ಸಿಂದಮ್ಮ ಅಂತ ಅಮ್ಮ ನಿನಗೆ ಗೊತ್ತಾಗಲ್ಲ ಕಣಮ್ಮ ಅಂತ ಬೈಯೋದು. ನಮ್ಮ ಸಿಂದಮ್ಮಂಗೆ ಬೈತೈತಿ. ನಮ್ಮ ಹುಡುಗನೂ ಬೈಯೋನು, ಅವಳು ಬೈಯಾಳು. ಹೋಗಿ ಏನು ಯಾವತ್ತು ಬೈಸ್ಕೊಂಬಂಗಾಗದು ನನಗಂತೂ. ನಾನು ಬೈತಿದ್ದೆ ಅಂದ್ರೆ ನಮ್ಮ ಸೊಪ್ಪಿನ ಅಯ್ಯೋ ನಾನಂತ ದುಡ್ಡು ಕಳ್ಕೊಂಬಂದಾಗಿಂದನು ಇವಳಿಗೆ ಮಾನ ಮರ್ಯಾದೆನೇ ಇಲ್ಲ ಬಿಡು, ಹಂಗೆ ಹಿಂಗೆ ಓಟು ಅದು ಸಂಘ ಸಮಾಸಕ್ಕೆ ಯಾಕೆ ಹೋಗಿದ್ದೆ ಅಂತ ನಾನಂತ ಚಂದ ಹಾಕಿ ಬೈದೇನು ಪಾಪ ನಮ್ಮ ಸೊಪ್ಪಮ್ಮನ. ಹಂಗೆ ಹಿಂಗೆ ಬೈಲಿಲ್ಲ ಕಣ. ನಾನಂತ ಹೆಂಗೆ ಬೈತಿದ್ದೆ ದುಡ್ಡು ಕಳ್ಕೊಂಡವಳೆ ಅಂತ. ಅದಕ್ಕೆ ಮತ್ತೆ ಒಂದು 2 ದಿನ ಸುಧಾರಿಸ್ಬೇಕು ಅಂಬೋದು. ಹಂಗೆ ಹೆಂಗೆ ಬೈತಿದ್ದೆ ನೀನು ನನ್ನ. ಇವಾಗ ನೋಡಿ 2 ಲಕ್ಷ ಸಿಕ್ಕಿಬಿಡ್ತು ನಮ್ಮ ದುಡ್ಡು. ಇವಾಗ ನಾವು ಏನಾನ ಮಾಡಿ ದುಡ್ಕೊಂತೀನಿ ಸುಮ್ಕಿರು. ನಾನು ದುಡ್ಡು ಸಿಕ್ಕಿದ್ರೆ ನಾನು ಏನು ಬೇಕಾದ್ರೂ ಮಾಡ್ತಿದ್ದೆ. ದುಡ್ಡು ಒಂದು ಸಿಗಲಿಲ್ಲ ಅಷ್ಟೇ. ಇವಾಗ ಸಿಕ್ಕೈತಲ್ಲ ಏನು ಬೇಕಾದ್ರೂ ಮಾಡ್ತೀನಿ. ಇವಾಗ ಯಾರ್ತ ಮಾತಾಡೋದೇ ಅಲ್ಲ. ನಡೀರಿ ಒಳಗೆ ಹೋಗಿ ಹಂಚ್ಕೊಂಬಕ್ಕಾಗುತ್ತೆ. ಇವಾಗ ಹೆಂಗೆ ಕೊಟ್ಟೆ ಹೋಗಿದ್ದ ಅದೇ ನಮ್ಮ ಪುಣ್ಯ. 7 ಜನ್ಮದ ಪುಣ್ಯ ನಮ್ಮದು. ಅದೇ ಮತ್ತೆ ಇಂಥ ಕಾಲದಾಗ ಯಾರು ತಗೊಂಬಂದು ಕೊಡ್ತಾರಮ್ಮ? 10 ರೂಪಾಯಿ ಸಿಕ್ಕಿರೂ ಯಾರನ್ನ ದಾರಿಗೆ ಹೋಗೋದು ಯಾರ್ದನ್ ಕಂಡಾರು ಸಿಕ್ಕಿದ್ರು ಬಚ್ಕೊಳದೆ. ಸುಮ್ಮನೆ ರೂಪಾಯಿ ಸಿಕ್ಕಿರು ಕೊಡಲ್ಲಮ್ಮ ಇವಾಗಿನ ಕಾಲದಾಗ. ಅಂಥದ್ರಾಗೆ ಇವನು ಪಾಪ 6 ಲಕ್ಷ ರೂಪಾಯಿ ದುಡ್ಡು ತಗೊಂಬಂದು ಕೊಟ್ಟು ಹೋಗ್ಯವನೇ ಅಂದ್ರೆ ಹೆಂಗೆ ಒಳ್ಳೆನಾಗಿರೋದಕ್ಕೆ ತಗೊಂಬಂದು ಕೊಟ್ಟಿರೋದು. ಹೆಂಗೆ ಮರ ಸತ್ವಂತ ಇವತ್ತು ಎಷ್ಟು ಒಳ್ಳೇದು ಮಾಡ್ದು ನಿಜವಾಗ್ಲೂ. ಭಾಳ ಸಂತೋಷ ಆಗುತ್ತೆ. ನಡಿ ಸುಮ್ಮನೆ ಹಂಚ್ಕೊಂಡು ತೆಪ್ಪನಾಗ್ರಿ. ಸಿಕ್ಕಿಲ್ಲ ಅಂಬತ್ತರ ಇರ್ರಿ ಅಷ್ಟೇ. ನಾವು ಹಂಗೆ ತಾನೇ ಹೇಳಿರೋದು ನೋಡು. ಅವ್ನಿಗೆ ಹೇಳ್ಕೊಟ್ಟು ಎಲ್ಲನ ಇಸ್ಕೊಂಬನ, ನಾನು ಎಲ್ಲಾರ್ದು ಕಿತ್ಕೊಂಬನ ಅಂತ. ಅವಳು ತ್ಯಾಸ ಹೇಳೋಳು ರಂಜಿ ಒಳ್ಳೆಳಲ್ಲ. ಅದಕ್ಕಾಗಿನ ಎತ್ತ ಹೋಗ್ಯವಳಂತ ಹುಡ್ಕಾಡ್ತಾರೆ ಎದ್ದಾಗಿಂದನು. ಹುಡ್ಕಾಡ್ಲಲ್ಲಿ ಬಿಡು. ಅವಳಿಗೇನೇನು ಕಮ್ಮಿ ಆಗಿಲ್ಲ. ಎಲ್ಗ ಹೋಗಿರ್ತಾಳೆ ಗೊತ್ತಾಳೆ. ಅವಳೇನೇನು ಸಂಘ ಕಟ್ಟೋಕ್ಕಾಗಲ್ಲ ಅಂತೇನು ಹೋಗಿಲ್ಲ. ಏನೋ ಐತೆ ಅದಕ್ಕೆ ಹೋಗ್ಯಾಳೆ. ಯಾರ್ದೋ ಫ್ರೆಂಡ್ ಮದುವೆ ಅದು ಇದು ತಾಂಬತ್ನಿ ಅಂತ ಹೇಳಿ ಹೇಳಾಳು. ಅದ್ಯಾವುದೋ ಒಂದು ಗ್ಯಾರಂಟಿದು ಒಂದು ಸಾರ ಹಾಕ್ಯಂಡು ಅಲ್ಲಾಡ್ತಿದ್ಲು. ಏನೋ ಮಾಡ್ತಾಳೆ. ಏನೋ ಮಾಡ್ಕೊಂಬೇಳೆ ಬಿಡು. ನಮಗೆ ದುಡ್ಡು ಸಿಕ್ತಲ್ಲ. ಹೆಂಗನ ಕಾರ್ ಡ್ರೈವರ್ ನಮಗೆ ದುಡ್ಡು ತಗೊಂಬಂದು ಕೊಟ್ಟು ಹೋದ್ರು. ಇದ್ರಾಗೆಲ್ಲ ನರಂಜಿ ಕೈವಾಡ ಐತೆ ಅಂತ ಹೇಳಿ ಅವಳಿಗೆ ಆತಿ ಹೇಳಕ್ಕೆ ಹೋಗ್ಬಿಡ್ರಿ. ಹೇಳಿದ್ಲು ಅದಕ್ಕೆ ತಗೊಂಡೋಗಿದ್ದೆ ಅಂತ ಹೇಳ್ತಾ ಇದ್ದಾರೆ. ನಾವು ಅದಕ್ಕೆ ಅವಳಿಗೆ ಆತಿ ಹೇಳೋಕ್ಕಲ್ಲ. ನಮ್ಮ ದುಡ್ಡು ನಮಗೆ ಸಿಕ್ತಲ್ಲ. ನಾವು ಹೆಂಗನ ಇಕ್ಕೊಂಡು ಸುಮ್ಮನೆ ಆಗ್ತೀವಿ. ಆತಾಗ ಆತಿ ಹೇಳಕ್ಕೆ ಹೋಗಲ್ಲ. ನೋಡ್ತಾ ಇರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.